ನಮಸ್ತೆ ವೀಕ್ಷಕರೇ. ನೋಡಿ, ಕೆಲವೊಂದು ಗಂಡ ಹೆಂಡತಿ ಕಲಹ ವೈಮನಸ್ಸುಗಳಾಗಿ ದೂರ ಆಗ್ತಾ ಇರ್ತಾರೆ, ಅಥವಾ ನಿಮ್ಮ ಪ್ರೇಯಸಿ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಹ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಮಾತು ಕೇಳ್ತಾ ಇಲ್ಲ, ಬರೀ ಕಲಹ ವೈಮನಸ್ಸುಗಳಾಗಿ ಬೇರೆ ಕಡೆ ಆಕರ್ಷಣೆ ಆಗ್ತಾ ಇದ್ರೆ ಈ ಒಂದು ಸುಲಭವಾದ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ಯಾರು ಬೇರೆ ಕಡೆ ಆಕರ್ಷಣೆ ಆಗ್ತಿದ್ದಾರೆ, ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ, ಯಾರು ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂಥವ್ರು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತಾರೆ. ಏನು ಮಾಡಬೇಕಪ್ಪ ಅದಕ್ಕೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಏನ್ರಿ ಫ್ರೆಶ್ ಅಪ್ ಆಗಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ, ನಿಮ್ಮ ಮನೆಯ ಕನ್ನಡಿ ಮುಂದೆ ಹೋಗಿ ನಿಮ್ಮ ಇಬ್ಬರ ಹೆಸರನ್ನು ನೆನೆಸಿಕೊಂಡು ಏನ್ರಿ ನಾನು ಹೇಳಿದ ಮಂತ್ರವನ್ನ 108 ಬಾರಿ ಜಪಿಸಬೇಕು ಅಥವಾ 21 ಬಾರಿ ಜಪಿಸಬೇಕು. ಆ ಜಪಿಸಿ ಏನ್ರಿ 3 ದಿನ ಈ ಕೆಲಸವನ್ನು ನೀವು ಮಾಡಿ. ಎಷ್ಟು ದಿನ? 3 ದಿನ ಈ ಕೆಲಸ ಮಾಡಿ. ನಿಮ್ಮ ದಾಂಪತ್ಯದಲ್ಲಿ ಏನು ಬಿರುಕು ಬಿಡ್ತಾ ಇದೆ, ಏನು ಸಮಸ್ಯೆ ಆಗ್ತದೆ, ನೀವು ಇಷ್ಟಪಟ್ಟಂತ ವ್ಯಕ್ತಿಗಳಾಗಬಹುದು, ದಾಂಪತ್ಯದಲ್ಲಿ ಆಗಬಹುದು, ನಿಮ್ಮ ಜೀವನ ಪರ್ಯಂತ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನೋಡಿ, ಯಾವುದಪ್ಪ ಮಂತ್ರ ಅಂತಂದ್ರೆ, ಓಂ ನಮೋ ಕಾಳಿ ಮಮ ದೇಹ ಬಂಧನಂ ಮನ ಇಚ್ಛ ಸಿದ್ಧಿ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನ 108 ಬಾರಿ ಹೇಳಿ. ಏನ್ರೆ ನಿಮ್ಮ ಮನಸ್ಸಲ್ಲೇ ನೆನೆಸ್ಕೊಂಡು 108 ಬಾರಿ ಹೇಳಿ. ನಿಮ್ಮ ಇಬ್ಬರ ಹೆಸರು ಫಸ್ಟ್ ಮೊದಲು ನಿಮ್ಮ ಇಬ್ಬರ ಹೆಸರನ್ನ ಹೇಳಿ ಆ ಮಂತ್ರವನ್ನ ಕನ್ನಡಿ ಮುಂದೆ ನಿಂತುಕೊಂಡು ಹೇಳಬೇಕು. ಇಷ್ಟೇ ನೀವು ಮಾಡಿ ಸಾಕು ವೀಕ್ಷಕರೇ. ನಿಮ್ಮ ದಾಂಪತ್ಯದಲ್ಲಿ ಏನು ಸಮಸ್ಯೆಗಳಾಗ್ತದೆ, ಯಾರು ನಿಮ್ಮನ್ನ ಬಿಟ್ಟು ಹೋಗ್ತದ್ರೆ ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆ ಇರ್ತಾರೆ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.